ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ ಇದೀಗ ಫಿನಾಲೆ ವಾರಕ್ಕೆ ಬಂದಿದೆ. ಇನ್ನು ಬಿಗ್ ಬಾಸ್ನ ಮನೆಯಲ್ಲಿ ಇರೋದು 6 ಜನ ಕಂಟೆಸ್ಟೆಂಟ್ಗಳು. ಸೊ ಇವರಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ತಾರೆ ಹಾಗೂ ರನ್ನರ್ ಯಾರು ಆಗ್ತಾರಂತ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ಇಲ್ಲಿಯವರೆಗೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳಿಗೆ ಯಾವ ರೀತಿ ಓಟ್ಗಳು ಬಂದಿದೆ, ಸೊ ಟ್ರೆಂಡಿಂಗ್ ಯಾವ ರೀತಿ ನಡೀತಾ ಇದೆ ಅಂತ ಕಂಪ್ಲೀಟಾಗಿ ಇದೀಗ ನೋಡ್ತಾ ಹೋಗುವ. ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಡ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ ಫಿನಾಲೆ ವಾರಕ್ಕೆ ಬಂದಿದೆ. ಸೊ ಬಿಗ್ ಬಾಸ್ನ ಮನೆಯಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ಗಳು 6 ಜನ: ಅಶ್ವಿನಿ, ರಘು, ಗಿಲ್ಲಿ, ಕಾವ್ಯ, ಧನುಷ್ ಹಾಗೂ ರಕ್ಷಿತಾ. ಆ್ಯಂಡ್ ಇದರಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಹಾಗೂ ನೀವು ಯಾವ ಒಂದು ಕಂಟೆಸ್ಟೆಂಟ್ಗಳಿಗೆ ಓಟನ್ನು ಮಾಡಿದ್ದೀರಾ ಅಂತ ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ಇವಾಗ ವೋಟಿಂಗ್ ಪೋಲ್ನ ಒಂದು ಟ್ರೆಂಡಿಂಗ್ ಅನ್ನು ಇದೀಗ ನೋಡ್ತಾ ಹೋಗುವ. ಸೊ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಇದೀಗ ನೋಡ್ತಾ ಹೋಗುವ. ಸೊ ಟ್ರೆಂಡಿಂಗ್ ನಂಬರ್ 1ನಲ್ಲಿ ಇರೋದು ಇದೀಗ ಗಿಲ್ಲಿ, ಇನ್ನು ಸೆಕೆಂಡ್ ಪ್ಲೇಸ್ನಲ್ಲಿ ಇರೋದು ರಕ್ಷಿತಾ, ಇನ್ನು 3ನೇ ಪ್ಲೇಸ್ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಕಾವ್ಯ, ಇನ್ನು 4ನೇ ಪ್ಲೇಸ್ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಇದೀಗ ಅಶ್ವಿನಿ, ಇನ್ನು ಬಾಟಮ್ 2ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಧನುಷ್ ಹಾಗೂ ರಘು. ಅಂಡ್ ಇವರಿಬ್ರು ಕೂಡ ಇದೀಗ ಕಂಪ್ಲೀಟ್ ಆಗಿ ಇಲ್ಲಿ ಬಾಟಮ್ ನಲ್ಲಿದ್ದಾರೆ. ಅಂಡ್ ಇದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ಒಂದು ಟ್ರೆಂಡಿಂಗ್ ಆಗಿರುತ್ತೆ. ಅಂಡ್ ಇದ್ರ ಪ್ರೂಫ್ ನಿಮಗೆ ಬೇಕು ಅಂತಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಆಯ್ತು, ಪೇಜ್ ಕೂಡ ಓಪನ್ ಆಗುತ್ತೆ. ಸೊ ಯಾವ್ದಾದ್ರು ಒಬ್ಬ ಕಂಟೆಸ್ಟೆಂಟ್ಗೆ ನೀವು ಇಲ್ಲಿ ಓಟನ್ನ ಮಾಡಿದ ನಂತರ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ಓಟ್ಗಳು ಬರ್ತಾ ಇದೆ ಅಂಡ್ ಟ್ರೆಂಡಿಂಗ್ ಯಾವ ರೀತಿ ನಡೀತಾ ಇದೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಅಂಡ್ ನೀವು ಇಲ್ಲಿ ಅಫಿಷಿಯಲ್ ಆಗಿ ವೋಟನ್ನ ಮಾಡ್ತೀರಾ ಅಂತಂದ್ರೆ ಜಿಯೋ ಹಾಟ್‌ಸ್ಟಾರ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನ ಮಾಡಬೇಕಾಗತ್ತೆ. ಅಂಡ್ ಆ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ ಎಲ್ಲಿಯೂ ಕೂಡ ಲೀಕ್ ಆಗೋದಿಲ್ಲ. ಅಂಡ್ ಯಾರಾದ್ರೂ ಒಬ್ರು ವೋಟಿಂಗ್ ಪೋಲ್ನ ರಿಸಲ್ಟ್ ನ ಬಗ್ಗೆ ವಿಡಿಯೋವನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ಫೇಕ್ ಆಗಿರುತ್ತೆ. ಅಂಡ್ ಯಾರಾದ್ರೂ ವೋಟಿಂಗ್ ಪೋಲ್ನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ನೀವು ಕೂಡ ಕಾಮೆಂಟ್ ಅಲ್ಲಿ ಕೇಳಿ, ಸೊ ಯಾವ ಒಂದು ಪ್ರೂಫ್ ಇಟ್ಕೊಂಡು ಈ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ ಅನ್ನ ಹೇಳ್ತಾ ಇದ್ದೀರಾ ಅಂತ. ಅಂಡ್ ನಾರ್ಮಲಿ ಹೇಳೋದೇನಪ್ಪ ಅಂತಂದ್ರೆ ನನಗೆ ಬಿಗ್ ಬಾಸ್ನ ಕಡೆಯಿಂದನೇ ವೋಟಿಂಗ್ ಪೋಲ್ನ ರಿಸಲ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಬಂದಿದೆ ಅಂತ. ಸೊ ಒಮ್ಮೆ ನೀವು ಅವರ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ ಅನ್ನ ಎಲ್ಲಾನು ಕೂಡ ಚೆಕ್ ಮಾಡ್ತಾ ಬನ್ನಿ ಅಂಡ್ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. ಅಂಡ್ ಅದು ಬಂದ್ಬಿಟ್ಟು 100%ಗೆ ಬರಬೇಕಾಗತ್ತೆ. ಬಟ್ ಅದು 100%ಗೆ ಬರೋದಿಲ್ಲ, ಅದಕ್ಕಿಂತ ಜಾಸ್ತಿ ಪರ್ಸೆಂಟ್ ಕೂಡ ಅಲ್ಲಿ ಬರ್ತಾ ಇರುತ್ತೆ. ಇನ್ನು ಹಿಂದಿನ ವಾರದ ರಿಸಲ್ಟ್ ನ ಬಗ್ಗೆಯೂ ಕೂಡ ನೀವು ನೋಡ್ತಾ ಬನ್ನಿ. ಸೊ ಅಲ್ಲಿಯೂ ಕೂಡ ಕಂಪ್ಲೀಟ್ ಆಗಿ ಅದನ್ನ ಫೇಕೇ ಹೇಳಿರ್ತಾರೆ. ಅಂಡ್ ಕೆಲವೊಬ್ರು ನನಗೂ ಕೂಡ ಇದೀಗ ಕಾಮೆಂಟ್ ಮಾಡ್ಬೋದು, ಸೊ ನೀನು ಫೇಕ್ ಹೇಳ್ತಾ ಇದೆಯಾ ರಿಯಲ್ ಹೇಳ್ತಾ ಇದೆಯಾ ಅಂತ. ಸೊ ನಾನು ಕಂಪ್ಲೀಟ್ಲಿ ಬಂದ್ಬಿಟ್ಟು ಯಾವುದೇ ರೀತಿ ಫೇಕ್ ಕೂಡ ಹೇಳ್ತಾ ಇಲ್ಲ ಹಾಗೂ ರಿಯಲ್ ಕೂಡ ಹೇಳ್ತಾ ಇಲ್ಲ. ಜಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರುವಂಥ ಒಂದು ವೋಟಿಂಗ್ ಪೋಲ್ ಆಗಿರುತ್ತೆ. ಸೊ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಆ ಒಂದು ಆರ್ಟಿಕಲ್ನಲ್ಲೇ ಸಿಗುತ್ತೆ. ಅಂಡ್ ಅದನ್ನು ನೋಡಿಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಸಿಗುತ್ತೆ. ಇನ್ನು ಹಿಂದಿನ ವಾರದ ವೋಟಿಂಗ್ ಪೋಲ್ನ ರಿಸಲ್ಟ್ ಅನ್ನು ನೀವು ಕೂಡ ನೋಡ್ತಾ ಹೋದ್ರೆ ಸೊ ಕಡಿಮೆ ಓಟು ಯಾರಿಗೆ ಬಂದಿರುತ್ತೋ ಅವರೇ ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿದ್ದಾರೆ. ಸೊ ಡೌಟ್ ಇತ್ತು ಅಂತ ನೀವು ಕೂಡ ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡಿರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.